महासाध्वी शिवशरणी हेमा रेड्डी मल्लम्मा की जयंती तकारीब गुलबर्गा जिला इंतजामिया, कन्नड़ा एंड कल्चरल महकमा और गुलबर्गा सिटी कॉर्पोरेशन की जानिब से एसएम पंडित रंग मंदिर गुलबर्गा में मुनक्किद हुई। गुलबर्गा जिले के निगरान वजीर डॉक्टर शरण प्रकाश पाटिल ने शमा अफरोजी करते हुए तकरीब का इफ्तिताह अंजाम दिया। दत्तात्रेय पाटिल रेड रुकन असेंबली गुलबर्गा जुनूब, बीजी पाटिल एमएलसी, डिप्टी कमिश्नर गुलबर्गा उज्जवल कुमार घोष ने तकरीब में शिरकत की। डॉक्टर शरण प्रकाश पाटिल ने मुखातिब करते हुए हेमा रेड्डी मल्लम्मा को जबरदस्त खराज अकीदत पेश करते हुए कहा कि नौखानदा होने के बावजूद हेमा रेड्डी मल्लम्मा की जिंदगी हम सब के लिए मिसाली है। उन्होंने कहा कि 14वीं सदी में हेमा रेड्डी मल्लम्मा ने वचन क्रांति लाने में अहम रोल अदा किया। डॉक्टर शरण प्रकाश पाटिल ने कहा कि हुकूमत कर्नाटक की जानिब से श्रीशैल में 1.5 करोड़ के सरफे से यात्री निवास तामीर किया जाएगा। बादजा मुख्तलिफ शोबा हाय हयात में नुमाया खिदमत अंजाम देने वाली शख्सियात को उनकी खिदमत का एतराफ करते हुए तहनीयत पेश की गई। मान्य मुख्यमंत्रिಗಳಾಗಿರತಕ್ಕಂತ ಸಿದ್ದರಾಮಯ್ಯಜಿಯವರು महासाध्वी ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಿಯವರ ಜನ್ಮ ದಿನಾಚರಣೆ ಮಾಡಬೇಕು, ಸರ್ಕಾರದಿಂದಲೇ ಆಗಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ ಇವತ್ತು ಈ ಜಯಂತಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿರತಕ್ಕಂಥ ಸಂಗತಿ। ನಾವು ಸಮಾಜದಲ್ಲಿ ಯಾರು ಸಾಧನೆಯನ್ನು ಮಾಡಿರ್ತಕ್ಕಂಥವರು, ಸಮಾಜಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವರು ಮತ್ತು ಸಮಾಜದಲ್ಲಿ ನಿಸ್ವಾರ್ಥತೆಯಿಂದ ಸಮಾಜದ ಏಳಿಗೆಗೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿರ್ತಕ್ಕಂಥ ಮಹಾನ್ ನಾಯಕರ ಇವತ್ತು ನಾವು ಯಾವತ್ತೂ ದಿನಾಚರಣೆಯನ್ನು ಮಾಡ್ತೀವಿ। ಹೇಮರೆಡ್ಡಿ ಮಲ್ಲಮ್ಮನವರು ನಮ್ಮೆಲ್ಲರಿಗೆ ಯಾತಕ್ಕಾಗಿ ಬೇಕಂತಕ್ಕಂಥದ್ದನ್ನು ನಮಗೆಲ್ಲರಿಗೆ ಗೊತ್ತಿದೆ। ಅದರ ಜೊತೆಗೆ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ಆಶಯಗಳು ಏನಿವೆ, ಒಂದು ಕುಟುಂಬ ಭಾಳ ಭದ್ರವಾಗಿ ನಡಬೇಕಾದ್ರೆ ಅಲ್ಲಿ ಮಹಿಳೆ ಸ್ಥಾನ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ, ಮನೆ ಎಲ್ಲ ಸದಸ್ಯರನ್ನು ಓಲೈಸುವ ಮುಖಾಂತರ, ಎಲ್ಲ ಸದಸ್ಯರನ್ನು ಅವರ ದಾರಿಗೆ ತರುವುದ ಮುಖಾಂತರ ಅಷ್ಟು ಕಷ್ಟಪಟ್ಟು ಹೇಮರೆಡ್ಡಿ ಮಲ್ಲಮ್ಮನನ್ನೇ ಹೋಲಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆ, ಸಂಸಾರದಿದ್ದುಕೊಂಡು ಪರಮಾತ್ಮನ ಹೋಲಿಸಿಕೊಂಡಿರ್ತಕ್ಕಂಥ ಮಹಿಳೆ ಇವತ್ತು ಬಹಳ ನಮ್ಮ ಸಮಾಜಕ್ಕಲ್ಲ ಎಲ್ಲ ಸಮಾಜಕ್ಕೆ ಕೂಡ ಮಾದರಿ ಅಂತಕ್ಕಂಥದ್ದನ್ನು ನಾವೆಲ್ಲರಿಗೂ ಹೇಳಬೇಕಾಗಿದೆ। ಜಾತಿ ಮತ ಪಂಥ ಎನ್ನದೆ ಎಲ್ಲ ಧರ್ಮಗಳಲ್ಲಿ, ಅದು ಹಳ್ಳಿಗಾಡಿನಲ್ಲಿ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಮನೆ ಮಾತಾಗಿದ್ದಾಳೆ।